Padmaja Joshi, let's cut straight across to the Bengaluru Police Commissioner giving an update on what's happening in the investigation on the New Year's molestation case. ತಮ್ಮೆಲ್ಲರಿಗೂ ಗೊತ್ತಿದೆ 2ನೇ ತಾರೀಕು 2ನೇ ಜನವರಿ ನಾನು ಎಲ್ಲರಿಗೆ ವಿನಂತಿ ಮಾಡಿದೆ, ನಮ್ಮ ನಾಗರಿಕರಿಗೆ ವಿನಂತಿ ಮಾಡಿದೆ. ಏನಂದರೆ ಯಾರಾದರೂ ಮಹಿಳೆಯರ ಜೊತೆಗೆ ಅಭದ್ರ ವ್ಯವಹಾರ 31ನೇ ತಾರೀಕು ಅಥವಾ ಯಾವುದೋ ತಾರೀಕು ಆಗಿದ್ದರೆ ದಯವಿಟ್ಟು ಮುಂದೆ ಬನ್ನಿ, ನಮ್ಮ ಹತ್ರ ಬನ್ನಿ, ನಮ್ಮ ಮೇಲಧಿಕಾರಿ ಅವರ ಹತ್ರ ಬನ್ನಿ, ನಾವು ಇಮಿಡಿಯೇಟ್ಲಿ ಕ್ರಮ ತಗೊಳ್ತೀವಿ ಅಂತ ನಾನು ಒಂದು ಅಪೀಲ್ ಮಾಡಿದೆ. ಅದರ ಜೊತೆಗೆ ಅಕಸ್ಮಾತ್ ಮಹಿಳೆಯರು ಬರದೇ ಇದ್ರೇನು ಮತ್ತು ನಮಗೆ ಯಾವ ಸೋರ್ಸಿಂದನೂ ಯಾವುದು ಮಾಹಿತಿ ಬಂದರೆ, ಕ್ರೆಡಿಬಲ್ ಮಾಹಿತಿ, ವಿಶ್ವಸನೀಯ ಮಾಹಿತಿ ಬಂದರೆ ನಾವೇ ಸುವಮೋಟೋ ಕೇಸ್ ತಗೊಂಡು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. 3ನೇ ವಿಷಯ ಇನ್ನೊಂದು ಹೇಳಿದೆ ಅಂದರೆ, ಬೇರೆ ಯಾರಾದರೂ ವ್ಯಕ್ತಿ ಬೇರೆ ಯಾರು ಮಹಿಳೆ ಜೊತೆಗೆ ಈ ಥರ ಅಭದ್ರ ವ್ಯವಹಾರ ಆಗಿದೆ ಅಂತ ಮಾಹಿತಿ ಕೊಟ್ಟರು ನಾವು ಅವ್ರ ಮನೆ ತನಕ ಬರೋಕ್ಕೆ ರೆಡಿ ಇದ್ದೀವಿ ಅಂತ ನಾನು ವಿನಂತಿ ನಮ್ಮ ಜನರ ಜೊತೆಗೆ ಮಾಡಿದೆ. ಅದು ಪರಿಣಾಮವಾಗಿ 3ನೇ ತಾರೀಕು ರಾತ್ರಿ ನಮಗೆ ಒಬ್ಬರು ರಿಸ್ಪಾನ್ಸಿಬಲ್ ನಾಗರಿಕರಿಂದ ಜವಾಬ್ದಾರಿಯ ಕೆಲಸ ಅವರು ಮಾಡಿದರು. ನಮಗೆ ಮಾಹಿತಿ ಬಂತು, ಒಂದು ವಿಡಿಯೋ ಸಮೇತ ಮಾಹಿತಿ ಬಂತು. ನಾನು ಅವರಿಗೆ ವಂದನೆಗಳು ಅಂತ ಹೇಳೋಕ್ಕೆ ತಮ್ಮ ಮೂಲಕ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಘಟನೆಗಳು ಆದರೆ ಯಾರಾದರೂ ಸಹಾಯಕ್ಕೆ ಬರಲೇಬೇಕಾಗತ್ತೆ, ಯಾರಾದರೂ ಮಾಹಿತಿ ಕೊಡಲೇಬೇಕಾಗತ್ತೆ. ನಮ್ಮ ಸಮಾಜದಲ್ಲಿ ಯಾವುದು ಅಹಿತಕರ ಘಟನೆ ಆದರೆ ಅದಕ್ಕೆ ಯಾರಾದರೂ ವಿಟ್ನೆಸ್ ಇದ್ದೇ ಇರ್ತಾರೆ. ಆ ಮುಂದೆ ಬಂದು ಪೊಲೀಸ್ಗೆ ಹೇಳೋಕ್ಕೆ ಧೈರ್ಯ ತೋರಿಸಿದೆ ಪೊಲೀಸ್ ಅವರು ಕೂಡ ಏನು ಮಾಡೋಕ್ಕೆ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಪ್ರಶಾಂತ್ ಫ್ರಾನ್ಸಿಸ್ ಅವರು, ಅವರ ಹೆಸರು ನಾನು ಹೇಳಲೇಬೇಕಾಗತ್ತೆ. ಅವರಿಗೆ ನಾನು ಅವರ ಏನು ಅವರು ಸೇವೆ ಮಾಡಿದ್ದಾರೆ ಅವರು ರೆಕಗ್ನೈಸ್ ಮಾಡಬೇಕಾಗತ್ತೆ. ಪ್ರಶಾಂತ್ ಫ್ರಾನ್ಸಿಸ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟರು. ನಾನು ವಿಡಿಯೋ ನೋಡಿದೆ, ನಮ್ಮ ಮೇಲಧಿಕಾರಿ ಅವರು ವಿಡಿಯೋ ನೋಡಿದರು. ಯಾವುದು ಯೋಚನೆ ಮಾಡಿದೆ, ವಿಕ್ಟಿಮ್ ಯಾರು, ಮಹಿಳೆಯರೇ ಯಾರು, ಎಲ್ಲಿದ್ದಾರೆ, ಏನಾಯಿತು ಕೇಳಿದೆ, ವಿಚಾರ ಮಾಡಿದೆ. ಒಂದು ಅರ್ಧ ಗಂಟೆ ಒಳಗೆ ನಾವು FIR ರಿಜಿಸ್ಟರ್ ಮಾಡಿದ್ವಿ. ಅದೇ ರಾತ್ರಿ ನಾವು ಒಂದು ತಂಡ ಮಾಡಿ ನಮ್ಮ ಪೂರ್ವ ವಲಯದ ಹೆಚ್ಚುವರಿ ಆಯುಕ್ತ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಅದರ ಜೊತೆಗೆ ಹರ್ಷ ನಾರ್ತ್ ಈಸ್ಟ್ DCP ಮತ್ತು ಅಜಯ್ ಹಿಲೋರಿ ಈಸ್ಟ್ DCP ಒಂದು ತಂಡ ಮಾಡಿ, ಮತ್ತು ಸುಮಾರು ಜನ ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸೇರಿ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಸೇರಿ ಒಂದು ತಂಡ ಮಾಡಿ ಕಂಟಿನ್ಯೂಸ್ಲಿ ಸರಾಸರಿ 48 ಗಂಟೆ ನಾವು ಕೆಲಸ ಮಾಡಿದ್ದೀವಿ. ಬೇರೆ ಬೇರೆ ಥರದಿಂದ ಕೊನೆಗೆ ನಾವು ಇವತ್ತು 4 ಅಪರಾಧಿಗಳಿಗೆ ದಸ್ತಗಿರಿ ಮಾಡೋಕ್ಕೆ ಯಶಸ್ವಿ ಆಗಿದ್ದೀವಿ. ಈ 4 ಅಪರಾಧಿಗಳ ಹೆಸರು ಅಯ್ಯಪ್ಪ, ಅವರೇ ಮುಖ್ಯ ಆರೋಪಿ. ಈ ಕೃತ್ಯದ ಮುಖ್ಯ ಆರೋಪಿ ಅಯ್ಯಪ್ಪ, ಲಿನೋ, ಸೋಮಶೇಖರ ಅಲಿಯಾಸ್ ಚಿನ್ನಿ ಮತ್ತು ಸುದೇಶ್. ಈ 4 ವ್ಯಕ್ತಿಗಳಿಗೆ, ಹುಡುಗರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಒಂದು ಬೈಕ್ ಕೂಡ ಸೀಸ್ ಮಾಡಿದ್ದೀವಿ. ಅದರ ಜೊತೆಗೆ ಇವರ ಇನ್ನೂ ಇಬ್ಬರು ಅಕಂಪ್ಲಿಸ್ ಇನ್ನೂ ಅರೆಸ್ಟ್ ಆಗಬೇಕಾಗಿದೆ. ಆದರೆ ಅವರ ಬಗ್ಗೆ ನಮಗೆಲ್ಲ ಮಾಹಿತಿ ಸಿಕ್ಕಿದೆ. ಅವರು ಕೂಡ ಸದ್ಯದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ನಾನು ತಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಡೀಟೇಲ್ಸ್ ನಾನು ಕೊಡೋದು ಅವಶ್ಯಕತೆ ಇಲ್ಲ. ಆದರೆ ಈ ಭಾಳ ಹೀನಸೇನ ಇನ್ಸಿಡೆಂಟ್ ಆಗಿದೆ. ಈ ಕೃತ್ಯದ ನಾವು ಭಾಳ ಭರ್ತ್ಸನೆ ಮಾಡಬೇಕಾಗತ್ತೆ. ಮತ್ತು ಇನ್ನು ಮುಂದೆ ಕೂಡ ಯಾರಾದರೂ ಇಂಥ ಕೃತ್ಯದಲ್ಲಿ ಶಾಮೀಲಾಗಿದ್ದರೆ, ಭಾಗಿಯಾಗಿದ್ದರೆ ಪೊಲೀಸ್ ಕಠಿಣ ಕ್ರಮ ತಗೊಳ್ತಾರೆ ಅಂತ ನಾನು ತಮಗೆ ಭರವಸೆ ಕೊಡ್ತಾಯಿದ್ದೀನಿ. ಈ ಹುಡುಗರು ಎಲ್ಲ ಕೆಲವು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ, ಒಬ್ಬರು
ಈ ಅಯ್ಯಪ್ಪ ಅವರು ITI ಓದಿದ್ದಾರೆ, ಲೀನೋ ಅವರು BCom ಓದಿದ್ದಾರೆ, ಸೋಮಶೇಖರ್ ಅವರು 10ನೇ ತರಗತಿ ತನಕ ಓದಿದ್ದಾರೆ, ಸುದೇಶ್ ಅವರು ದ್ವಿತೀಯ PUC ಓದ್ತಾ ಇದ್ದಾರೆ. ಇಬ್ಬರು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ, ಒಬ್ಬರು ಡ್ರೈವರ್ ಇದ್ದಾರೆ, ಒಬ್ಬರು ಖಾಸಗಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ. ಟೋಟಲಿ 4 ಜನ ನಾವು ದಸ್ತಗಿರಿ ಮಾಡಿದ್ದೀವಿ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಂಡು ಅವರಿಗೆ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಐ ವಿಲ್ ಫಿನಿಶ್ ಇಂಗ್ಲಿಷ್, ದೆನ್ ಓಕೆ. Before I give the details of the arrest, I have a humble appeal to all my friends from media not to ask for any details of the victim. She has already been traumatized quite a bit, and we don't want to traumatize her further. As you all know, on 2nd January, I had made an appeal to the citizens. Basically, 3 points I had said. If any lady comes forward complaining about molestation or any type of offense against her body on 31st night or subsequently, we will not waste a single minute in registering an FIR. I had also assured that we don't need a complaint if we on our own find any evidence of molestation anywhere. We will take suo motu case. Going a step further, if any of the citizen gives us any clue about some woman who would have been violated, we will definitely take action. Thanks to my appeal, and I must thank and place on record that one of the citizen, Mr. Prashant Francis, resident of Kamanhalli, came forward with this gory video on 3rd January night about the incident which had occurred on 31st December around 2 a.m. early morning. And when we saw the video, I felt that I don't need to talk to the victim at all. It was a clear case of molestation and groping, robbing, and maybe much more. We did not waste our time to look for the victim or contact her. We suo motu registered the case because what had been shown on the video convinced us beyond all possible doubt that this was a heinous crime. We registered the case on 3rd night, and immediately within half an hour I put a team under the leadership of Additional CP East, Mr. Hemant Nimbalkar, who incidentally also had taken charge along with me just 2 days back, and also Ajay Hilori, DCP East, and Harsha, DCP Northeast. They have been working for last 48 hours, and I'm glad to announce that we have successfully arrested 4 persons out of total 6 persons who were involved in this heinous act. The names of 4 persons are Ayyappa, who is a delivery boy, who is a ITI student and a delivery boy, and he was the main culprit. The second boy is Lino, who is a helper. Third boy is Somshekhar alias Chinni, who is a driver, and fourth boy is Sudesh, who is also a delivery boy. We have also recovered 1 bike, and 2 of their other accomplices have been identified. They will be arrested soon. Basically, they have been stalking the girl, the victim, for few days, and after the party, the celebration which they had in the name of New Year, they molested her, and rest is history. I appreciate my team who have done wonderful work
in detecting this case in fairly good time, and also sent a warning through all of you to all such potential violators that police will not have any mercy on them in case any such thing gets repeated in future. Thank you very much. ಹುಡುಗಿಗೆ ಮೊಲೆಸ್ಟ್ ಮಾಡಿದ್ದು ಯಾರು? Ayyappa molested the girl one by one. ಹುಡುಗಿ ಯಾರು ಅನ್ನೋದು ಮತ್ತೆ ಪರಿಚಯ ಆದ್ರೂ ಇತ್ತು, ಅದು ಮೊದಲು ಏನಾದ್ರು ಪರಿಚಯ? No, ಡೆಲಿವರಿ ಟೈಮಲ್ಲಿ no, there was no friendship or any such thing except that they stay close by. That's all. What specific offences? What are specific offences you're charging them, booking them under? Especially others who were not at the scene of the crime. Are they accomplices? What exactly are the offences? See, this is a plan prepared by all 6 of them. So whether one group or all 6 people need not to do the groping. Precisely all 6 of them planned and one of them groped. Other 3 or 4 assisted. So these are the details which will be seen at the time of investigation. At the moment, I can only say that all of them are accomplice to this incident. Any past record, any criminal history that they had? We will have to check up. We have arrested, we will have to check. All the accused are from Bangalore. Okay, one by one. Yes? About 4 to 5 days. I don't think we are writing a film story. So why did they target for- this girl? Is it because they knew she comes home at that time? How did they get back home? ಓಕೆ ನೋಡಿ, ಯಾರೊಬ್ರು ಕೇಳಿದ್ರೆ ಅದು ಉತ್ತರ ಕೊಡಿದ್ರೆ ಎಲ್ರಿಗೆ ಅನುಕೂಲ ಆಗುತ್ತೆ. ಅವ್ರ ಕಡೆಯಿಂದ ಒಂದು ಬೈಕ್ ಸೀಸ್ ಮಾಡಿದ್ದೀವಿ, ಇನ್ನೊಂದು ಮಾಡಬೇಕಾಗಿತ್ತು. Was the girl coming from a party or from a church? Girl was coming after celebrating New Year. Celebrations need not be only party, celebration can only be visit to a church. Lot of people start the new year by visiting a temple and a church also. No. That Yes, was yes. Can you tell us very specifically in this case? She was coming from a party. That guy when they stopped, when they came to auto rickshaw, when they stopped him for a long time or they were waiting in the house? Well, they have been watching her for a long time. Long time means 4 to 5 days. At that time, they were waiting for her near the house or they were... Yes. They knew she will come by this time, sir. They knew she will come by this time, but it was too late. So, were they following her from the hotel where she was partying or church? Investigation going to come at that point, at that time over there. I don't think I would like to give all the progress. Neither I am going to give any operational detail of investigation, nor I am going to give any details about victim, nor about the history. The point is we have arrested the accused, we have taken action. Thank you very much. Has the victim identified that? I will answer that. 354 section ಇದೆಲ್ಲ ಬೇರೆ ಯಾವ section ಹಾಕ್ತಿದ್ದಾರೆ? Can you add which sections have been added? 341 wrongful restraint. ನೋಡಿ, 354 ಸದ್ಯಕ್ಕೆ ನಾವು 341, 354A, 354B, 34 IPC ಹಾಕಿದ್ದೀವಿ. ಇದು ಒಂದು ನಿಮಿಷ, ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಇನ್ನೂ ವಿಷಯಗಳು ಕಂಡು ಬಂದರೆ ಇನ್ನೂ ಸೆಕ್ಷನ್ ಹಾಕ್ತೀವಿ. ಚಾರ್ಜ್ ಶೀಟ್ ಆಗಿಲ್ಲ, ಬರೀ ಅರೆಸ್ಟ್ ಆಗಿದೆ. CRPC ಪ್ರಕಾರ ಚಾರ್ಜ್ ಶೀಟ್ ಮಾಡೋಕ್ಕೆ ನಮಗೆ 60 ದಿವಸ ಇರ್ತವೆ, ಅವು ನಾವು ಮಾಡ್ತೀವಿ. Sir, actually confess ಮಾಡಿದ್ದಾರೆ. Section 341 IPC, 354A, 354B, read with 34 IPC. Sir, why was Confess ಮಾಡ್ಕೊಂಡಿದ್ದಾರೆ ಸರ್. ಏನು? Will you give those? ಹಿನ್ನೆಲೆ ಈಗ ಸಿ ಎನಿ ಮೇಜರ್ ಕ್ವಶನ್ ಇದ್ದರೆ ಡಿಟೇಲಿಂಗ್ ಏನಿದೆ ಆಮೇಲೆ ನಮ್ಮ ಅಡಿಷನಲ್ CP ಅವರು ತಮಗೆ ಹೇಳ್ತಾರೆ. ಇಫ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಆಸ್ಕ್ ಅಬೌಟ್ ದ ಕಮೆಂಟ್, Confess ಮಾಡಿದ್ರಾ? Confess ಮಾಡ್ಕೊಂಡ್ರಾ? is the confession is the
such an important thing. Yes, they have confessed. Obviously, they have confessed. But you know what is the legal value? We are investigation is more than confession. So where did you Confession ಮಾಡಿ ತಮಗೆ ಹೇಳೋದು ಇದ್ರೆ ನಾವು ಹಿಂದೆನೂ ಮಾಡಬಹುದಿತ್ತು. We have doubly, triply checked it. So where did you pick them ವಿಡಿಯೋದಲ್ಲಿ from? 4 ಜನ ಕಾಣ್ತಾರೆ ಸರ್, 4 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನು 2 more ಇನ್ನೂ ಇಬ್ರು ಆಗ್ಬೇಕಲ್ಲ. Sir, have they been produced ವಿಡಿಯೋದಲ್ಲಿ before ಕಾಣೋದು 4 ಪ್ಲಾನಿಂಗ್ ಅಲ್ಲಿ ಕಾನ್ಸ್ಪಿರಸಿ. ಪ್ಲಾನಿಂಗ್ ಅಂದ್ರೆ No, we have just arrested. ಪ್ಲಾನಿಂಗ್ ಅಂದ್ರೆ ಆ ಸೈಡಲ್ಲಿ ವಿಡಿಯೋದಲ್ಲಿ ಕಾಣುವಂತೆ ದೃಶ್ಯದಲ್ಲಿ ಅವರು ಫಾಲೋ ಮಾಡೋದ ಅಥವಾ ಹಿಂದಿಂದ ಇನ್ನಷ್ಟು ದೂರದಿಂದ ಫಾಲೋ ಮಾಡ್ಕೊಂಡು ಬಂದಿದ್ರ ಅಂತ? ಎಷ್ಟು ದೂರದಿಂದ ಫಾಲೋ ಮಾಡ್ಕೊಂಡು ಬಂದಿದ್ರು? That is yet to be investigated. Sir, was there a reason she was targeted? I mean, because the area was secluded or something, or was there? It's not secluded area. I mean, Why did they pick her as a target? I don't know. Did somebody have a? It's a strange question. Okay. ಕಾಮನ್ ನಲ್ಲಿ ಬಗ್ಗೆ ನಾನು ಎಷ್ಟು ಹೇಳಬೇಕಿತ್ತು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Okay, that's a question. See, deliberately, we have not tried to bring victim to limelight. We are in touch with her. We had to do the confidence building exercise. We have arrested the accused. We have given her confidence and we are in touch with her. All other verifications will be done. Still there is time, but it is a 100% confirmed case. I don't want to give any detail. Had they ever tried to contact her or? No, she has come to Bangalore, I mean only 6-7 days back. So where do you pick them from, sir? I don't think I have to give those details. Come on. What is the background of the boys? I told, 2 are delivery boys, 1 is a driver, other is a helper. What is the age group, sir? Age group. I have, with the press note will give everything, we are giving the press note. Where has she come from? You said she came to Bangalore only 3 days back. I don't want to give any details. My initial appeal was, I will not give any detail about the victim. Please, now any more question you ask, we will end up into some kind of a, thank you. ಆರೋಪಿಗಳು ಹಿಂದೆ ಯಾವ್ದಾದ್ರು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ? Check ಮಾಡಬೇಕಾಗುತ್ತೆ. Sir, what about MG Road case, sir? MG Road, Brigade Road case. MG Road. Now first Kannada, first English or English ಅಲ್ಲಿ ಮಾಡಿ. ಆಯ್ತು ರಿವರ್ಸ್ ಮಾಡಿಬಿಡ್ತೀನಿ. ಫಸ್ಟ್ ಇಂಗ್ಲಿಷ್ ಹೇಳ್ಬಿಡ್ತೀನಿ ಈಗ ಆಮೇಲೆ ಕನ್ನಡ. We all, this team of officers who are sitting in front of you, ಆಯ್ತು ತಮಿಳಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈ ತಮ್ಮ ಮುಂದೆ ಕೂತಿರುವ ಎಲ್ಲ ಅಧಿಕಾರಿಗಳು ನಾವು ಎಲ್ಲ 1ನೇ ತಾರೀಕು ಚಾರ್ಜ್ ತಗೊಂಡಿದ್ದೀವಿ. 31st ನಾವು ಬ್ರಿಗೇಡ್ ರೋಡ್ ಜಂಕ್ಷನ್, MG ರೋಡ್ ಜಂಕ್ಷನ್ ಅಲ್ಲಿ ಇರಲಿಲ್ಲ. ಆದರೆ ತಮ್ಮಲ್ಲಿ 3/4 ಭಾಗ ಜನ ಇದ್ರು. ನಾವು ಯಾರು ಇರಲಿಲ್ಲ. ತಮ್ಮ ಪರವಾಗಿ ತಮ್ಮ ಪೈಕಿ 3/4 ಭಾಗ ಜನ ಬರೀ ಪೇಪರ್ ಅಂಡ್ ಪೆನ್ ಅಲ್ಲ, ದೊಡ್ಡ ದೊಡ್ಡ ಕ್ಯಾಮರಾ, OB ವ್ಯಾನ್ ಸಮೇತ ಇದ್ರು. 31ನೇ ಮತ್ತೆ ಪ್ರೆಸ್ ಇರೋದು ಫಾಸ್ಟರ್ ದೆನ್ ಲೈಟ್, ಮೀಡಿಯಾ ಇರೋದು ಫಾಸ್ಟರ್ ದೆನ್ ಲೈಟ್, ಸ್ಪೀಡ್ ಆಫ್ ದ ಲೈಟ್. 31ನೇ ತಾರೀಕು ಯಾವುದು ಇಂಥದ್ದು ವಿಷಯ ಬರಲಿಲ್ಲ. ಒಂದು ನಾನು ಮಾತಾಡಲಿ, ದಯವಿಟ್ಟು ಮಾತಾಡಲಿ. ಒಂದನೇ ತಾರೀಕು ನ್ಯೂ ಇಯರ್ ನೈಟ್ ಏನಾಯ್ತು ಅನ್ನೋದು ನಮ್ಮ ಟಿವಿಯಲ್ಲಿ ಹಾಕಿದೀವಿ, ಬೆಳಗಿಂದ ಸಂಜೆವರೆಗೂ ಹಾಕಿದೀವಿ. 2 ದಿನ ವೇಟ್ ಮಾಡಿಲ್ಲ. 1ನೇ ತಾರೀಕಿನೇ ಬೆಳಗ್ಗೆಯಿಂದನೇ ಹಾಕಿದೀವಿ ಫೂಟೇಜ್ಗಳನ್ನ MG ರೋಡ್ ಅಲ್ಲಿ ಏನಾಯ್ತು ಅಂತ. ಎಲ್ಲ ಟಿವಿಯಲ್ಲೂ ನಮ್ಮ ಸುವರ್ಣ ನ್ಯೂಸ್ ಬಂದಿದೆ. ನಾವು ವೇಟ್ ಮಾಡಿಲ್ಲ. ನಾನು ಅನ್ಕೊಂಡೆ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಇದೆ ಅದು ಅಂತ ತಿಳ್ಕೊಂಡೆ. ಹೇಳಿ, 1ನೇ ತಾರೀಕು ನಾನು ತಮ್ಮ ಜೊತೆ ಮುಖಾಮುಖಿ ಆಲ್ಮೋಸ್ಟ್ ಫುಲ್ ಡೇ ಇದ್ದೆ. ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರ ಸುರಕ್ಷತೆ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ. ಆವಾಗ ಕೂಡ ಯಾವುದು ಈ ಥರದ್ದು ಪ್ರಸಂಗ ಬರಲಿಲ್ಲ ಮುಖಾಮುಖಿ. ಇವತ್ತು ತಾವು ಕೇಳ್ತಾ ಇದ್ದೀರಿ, ಆ ದಿವಸ ಬರಲಿಲ್ಲ.
2ನೇ ತಾರೀಕು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ. ಅಷ್ಟುವರೆಗೆ ನಮ್ಮ ಗಮನಕ್ಕೆ ಆಗಲಿ, ನಮ್ಮ ಅಡಿಷನಲ್ CP ಗಮನಕ್ಕೆ ಆಗಲಿ, ಇನ್ನೊಬ್ಬರು ಅಡಿಷನಲ್ CP ಗಮನಕ್ಕೆ ಆಗಲಿ ಯಾರೂ ವಿಷಯ ತರಲಿ. ಆದರೆ ತಾವು ಹೇಳಿದ್ರಿ, ನಾವು ಕಡ್ಡಾಯವಾಗಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಎಂಕ್ವೈರಿ ಮಾಡಲೇಬೇಕಾಗುತ್ತೆ, ನಾವು ಸೀರಿಯಸ್ಲಿ ತಗೊಳ್ಳೇಬೇಕಾಗುತ್ತೆ. ಹೇಳಿದ ತಕ್ಷಣ ನಾನು ಮೊದಲೇ ಹೇಳಿದೆ, 3 ಅಪೀಲ್ ಮಾಡಿದೆ. ವಿಡಿಯೋ ಫುಟಿಂಗ್ಸ್ ಕೂಡ ನೋಡಿದ್ದೀವಿ, ಸುಮಾರು ವಿಡಿಯೋ ಕೂಡ. ನಮ್ಮದೇ ಅಲ್ಲಿ 40-45 ಕ್ಯಾಮ್ರಾಗಳು ಇತ್ತು, ತಮ್ಮದು ಕ್ಯಾಮ್ರಾಗಳು ಅದಕ್ಕಿಂತ ಜಾಸ್ತಿ ಇತ್ತು. ಆದರೆ ವಿಡಿಯೋ ಫುಟೇಜ್ ಏನು ನಡೀತಾ ಇದೆ ಅದು ನಮ್ಮ ಕ್ಯಾಮ್ರಾಯಿಂದ ಇದೆ. ನಮ್ಮ ವಿಡಿಯೋ ಫುಟೇಜ್ ಕೂಡ ನಾನು ತಮಗೆ ಕೊಟ್ಟಿದ್ದೀನಿ, ತಾವು ನೋಡಿದ್ದೀರಿ. ನಾವು ಡಿಟೇಲ್ ಆಗಿ ತಾವು ಹೇಳಬಹುದು 3ನೇ ತಾರೀಕು 2ನೇ ತಾರೀಕು ತಾವು ಯಾಕೆ ಹೇಳಲಿಲ್ಲ, ನನಗೆ ಟೈಮ್ ಬೇಕು. ನಾನು ತಮ್ಮ ಜೊತೆಗೆ ಏನು ಮಾತಾಡೋಕ್ಕೆ ನಮ್ಮ ಅಧಿಕಾರಿಗಳು ಇಂಕ್ವೈರಿ ಮಾಡಬೇಕು, ವಿಚಾರಣೆ ಮಾಡಬೇಕು. ಅದ ನಂತರ ಏನಾದರೂ ಹೇಳೋಕ್ಕೆ ನಾವು ಪರಿಸ್ಥಿತಿಯಲ್ಲಿ ಇರ್ತೀವಿ. ಅದ ನಂತರ 4ನೇ ತಾರೀಕು 5ನೇ ತಾರೀಕು ಕೂಡ ಮಾಹಿತಿ ಬರ್ತಾನೇ ಇದೆ. ಆದರೆ ಪ್ರೆಸ್ ಮೂಲಕ ಬರ್ತಾ ಇದೆ, ಮೀಡಿಯಾ ಮೂಲಕ ಬರ್ತಾ ಇದೆ. ನೇರವಾಗಿ ಕಮಿಷನರ್ ಅಪೀಲ್ ಕೊಡೋದಕ್ಕೆ ಯಾವುದೂ ಮುಂದೆ ಬರಲಿಲ್ಲ. ನಾನು ಒಪ್ಕೊಡ್ತೀನಿ, ಭಾಳ ಜನ ಬರಕ್ಕೆ